ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನನ್ನುಸಿರು ಪ್ರತಿ ಉಸಿರಲ್ಲೂ ನೀನೆ ಬೆರೆತೋಗಿರೋ ಹಾಗಿದೆ. ಬಡಿತಾ ಎದೆ ಬಡಿತಾ ಪ್ರತಿ ಮಿಡಿತದಲ್ಲೂ ನಿನ್ನ ಹೆಸರೇ ಜಪಿಸೋ ಹಾಗಿದೆ. ಸಿರಿಯೇ ಸಿರಿಯೇ ಓ ನನ್ನ ಸಿರಿಯೇ, ನನ್ನ ಮುತ್ತು ಹಳೆಯ ಹಣಿಯೇ, ನನ್ನ ಒಲವ ಇಳಿದು ಅಳಿದು ಸಿರಿಯೇ, ಒಮ್ಮೆ ನೀನು ಸಿರಿಯೇ ಹಳೆಯೇ. ನನ್ಗೆ ಖಾರ ಹಾಕಿದ್ರಿ? ನೀವ್ ನನ್ಗ್ಯಾಕೆ ಹಾರ ಹಾಕಿದ್ರಿ? ಅದು ಗೊತ್ತಿಲ್ಲದೆ ಹಾಕ್ಬಿಟ್ಟೆ. ನನಗ್ ಗೊತ್ತಿದ್ದೆ ಹಾಕ್ತೆ. ನೀವ್ ಹಾಕಿದ್ರಿ, ಅದ್ರ ಬದ್ಲಾಗಿ ನಾನು ಹಾಕ್ತೆ. ಏನ್ ಮಾಮಯ್ಯನ, ನಿಮ್ ಅಕ್ಕನ ಮದ್ವೆಗೆ ನಡಿಬೇಕಾಗಿರೋ ಕಾರ್ಯಕ್ರಮಗಳೆಲ್ಲ ನಿಮ್ಮಿಬ್ರು ಮಧ್ಯೆ ನಡಿಲಿಕ್ಕತ್ತಾವು. ಏನ್ ಸಮಾಚಾರ? ಈ ಎಲ್ಲಾ ಕಾರ್ಯಕ್ರಮಗಳು ಈಗ್ಲೇ ಮುಗ್ದೋದ್ರೆ ನನ್ಗಿನ್ನ ಖುಷಿನೇ. ಮಮ್ಮಕ್ಕ ನಿಮಗ್ ಹಾರ ತಗೊಂಡ್ ಹೋಗಿ ಅಂದ್ರೆ ಈ ತರ ಬಿಸಾಕ್ತೀರಾ? ನಾನೇನ್ ಮಾಡಿದ್ವಾ? ನನ್ ಪಾಡಿ ನಾನ್ ತಟ್ಟಿ ತಗೊಂಡ್ ಹೊಂಟೀನಿ. ಅಕ್ಕಿನ ಕೊಂಡ್ ಟಿಕ್ಕಿ ಹೊಡೆದ್ಲು. ಹಾರ್ ಹಿಂಗ್ ಹೋಗಿ ಹಿಂಗ್ ಹಾರ್ ಹಿಂಗ್ ಬಂದ್ ಹಿಂಗ್ ಬಿಟ್ಟು ನೀನೇ ಗುದ್ದಿದ್ದು ಸುಮ್ನಿರೋ. ನಿಮ್ಮಿಬ್ರು ಸುಮ್ನೆ ಆಮೇಲೆ ವಿಚಾರಿಸ್ಕೋತೀನಿ. ವಿಚಾರಿಸ್ಕೊಳ್ಳೋರು ನಿನ್ ಪಕ್ಕ ಇರುವಾಗ ನಮ್ಮನ್ ಯಾಕೆ ವಿಚಾರಿಸ್ಕೋತೀಯ? ಬಿಡು. ಸರಿ ಸರಿ, ನನ್ಗ ಹಾರ ಬಿಚ್ಕೊಡಿ. ನೀವ್ ಫಸ್ಟ್ ಬಿಚ್ಕೊಡಿ. ಆಗಕ್ಕಿಲ್ಲ, ಮೊದ್ಲು ನೀವೇ ಬಿಚ್ಕೊಡಿ. ಯಾಕೆ? ಅದ್ ನಮ್ಮ ಅಕ್ಕಂದು. ಅದು ಮದ್ವೆ ಗಂಡು. ಆದ್ರೂ ಮೊದ್ಲು ನೀವೇ ಬಿಚ್ಕೊಡಿ. ಇಲ್ಲ, ಫಸ್ಟ್ ನೀವ್ ಬಿಚ್ಕೊಟ್ರೆ ಆಮೇಲೆ ನಾನ್ ಬಿಚ್ಕೊಡ್ತೀನಿ. ಆಗಕ್ಕಿಲ್ಲ, ನೀವೇ ಬಿಚ್ಕೊಡಿ. ಹೌದ್ ಸರಿ, ಹಾಗಾದ್ರೆ ಫೈಟ್ ಮಾಡ್ತಾ ಇರಿ. ಅಲ್ಲಿ ನಡೆಯೋ ಫಂಕ್ಷನ್ ಇವತ್ ನಡೆಯಲ್ಲ ಅಷ್ಟೇ. ಕರೆಕ್ಟು. ಈ ಫಂಕ್ಷನ್ ಪೂರ್ತಿ ನಾವ್ ಹಾರ ಹಾಕೊಂಡೇ ಓಡಾಡ್ತಿರೋಣ. ಬೆಸ್ಟ್ ಅಲ್ವಾ? ಹಾರ ಬಿಚ್ಕೊಡಿ. ನೀವ್ ಹಾಕಿದ ಹಾರ ಬಿಚ್ಬೇಕಾ? ಈಗ ಬಿಚ್ಕೊಡ್ತಿರೋ ಇಲ್ವೋ? ಸರಿ, ಆಮೇಲೆ ಹಾಕಿದ್ರಾಯ್ತು ಬಿಡಿ. ಹುಷಾರು 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 ಹುಷಾರು. ತಗೊಳ್ಳಿ. ಏನ್ಪಾ ಧ್ರುವ, ಹಂಗ ಗ್ಯಾಪ್ನಾಗ ಹಾರಾನ ಬದಲಾಯಿಸ್ಕೊಂಡ್ಬಿಟ್ಲ ಏನು? ಹಾಗೆ ಹಳಿನೂ ಕಟ್ಬಿಟ್ಟ. ಮಾಮ, ಧ್ರುವ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ದಾನೆ. ಆದ್ರೆ ಈ ಮೈನಾನೆ ಟ್ರ್ಯಾಕ್ ಇನ್ನು ಬರ್ಬೇಕು. ಯಾವಾಗ ಬರ್ತಾಳೋ ಏನು? ಧ್ರುವ ಅವ್ರೆ, ಹೇಳಿ ಮೈನವ್ರೆ. ಏನ್ರಿ ನಿಮ್ದು? ಏನ್ರಿ ನಿಮ್ದು? ಎಲ್ರೂ ಮುಂದೆನೂ ನನ್ ಕುತ್ತಿಗೆಗೆ ಹಾರ ಹಾಕೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಮ್ಗೆ? ಓಹ್, ಆ ವಿಷಯನಾ? ಎಲ್ರ ಮುಂದೆ ತಾಳಿ ಕಟ್ಟೋಕೆ ರೆಡಿ ಇದ್ದೀನಂತೆ. ಹಾರ ಹಾಕೋದೆಲ್ಲ ಸಣ್ಣ ವಿಷಯ ಬಿಡಿ. ಅಯ್ಯೋ ದೇವ್ರೆ, ನಾವೆಲ್ಲಿದ್ದೀವಿ, ಏನ್ ನಡೀತಿದೆ ಅನ್ನೋ ಪ್ರಜ್ಞೆನೂ ಇಲ್ದೆ ಈ ತರ ಹುಡುಗಾಟ ಆಡ್ತಿದ್ರಲ್ಲ, ಸರಿನಾ? ಓ, ಹಾಗಿದ್ರೆ ನಾನ್ ನಿಮ್ಗೆ ಹಾರ ಹಾಕಿದಿಕ್ ನಿಮ್ಗೆ ಪ್ರಾಬ್ಲಮ್ ಆಗ್ಲಿಲ್ಲ. ಹಾರ ಎಲ್ರ ಮುಂದೆ ಹಾಕಿದಿಕ್ ಪ್ರಾಬ್ಲಮ್ ಆಯ್ತು. ಅರ್ಥ ಆಯ್ತು ಬಿಡಿ. ಧ್ರುವ ಅವ್ರೆ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಸ್ವಲ್ಪ ನಾನು ಹೇಳೋದ್ನ ಗಂಭೀರವಾಗಿ ಕೇಳ್ತೀರಾ? ಹೌದಾ? ಸರಿ ಮ್ಯಾಮ್, ಗಂಭೀರವಾಗಿ ಕೇಳ್ತೀನಿ. ಎಸ್ ಮ್ಯಾಮ್, ಹೇಳಿ. ಸ್ವಲ್ಪ ನೀವೇ ಯೋಚನೆ ಮಾಡಿ. ಇಲ್ಲಿಷ್ಟು ಜನ ಇರ್ಬೇಕಾದ್ರೆ ನಾವಿಬ್ರು ಹಾರ ಹಾಕೊಂಡಿರೋದ್ನ ಯಾರಾದ್ರೂ ನೋಡಿದ್ರೆ ಆಗೇನ್ ಮಾಡೋದು? ಅವ್ರು ಏನ್ ಅನ್ಕೋತಾರೆ? ಏನ್ ಅನ್ಕೊಳ್ತಾರೆ? ನಮ್ಮಿಬ್ರಿಗೂ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಮನ್ಸಾರೆ ಕೋರ್ಕೊಂತಾರೆ. ಯಾಕಂದ್ರೆ ನಮ್ಮಿಬ್ರು ಜೋಡಿ ಎಷ್ಟು ಲಕ್ಷಣವಾಗಿದೆ ಅಲ್ವಾ? ಧ್ರುವ ಅವ್ರೆ, ನಿಮ್ಗೆ ಜನರ ಬಗ್ಗೆ ಗೊತ್ತಿಲ್ಲ. ಅವರು ಆಶೀರ್ವಾದ ಮಾಡಲ್ಲ, ಬದ್ಲಿಗೆ ನಮ್ಮ ಅಪ್ಪಯ್ಯ ಅಮ್ಮನ ಹತ್ರ ಹೋಗ್ಬಿಟ್ಟು ನಿಮ್ ಹುಡುಗಿ ಒಂದ್ ಹುಡುಗನ್ ಜೊತೆ ಹಾರ ಹಾಕೊಂಡ್ ನಿಂತಿದ್ಲು ಅಂತ ಚಾಡಿ ಹೇಳ್ತಾರೆ. ಒಳ್ಳೇದಾಯ್ತಲ್ಲ. ಆಗ ನಾವಿಬ್ರು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು ನಮ್ ಪ್ರೀತಿ ವಿಚಾರ ಹೇಳೋದ್ ತಪ್ಪತ್ತೆ. ಧ್ರುವ ಅವ್ರೆ, ಮೈನವ್ರೆ, ತಲೆ ಚಚ್ಕೋಬೇಡಿ. ಯಾಕಿದ್ರ ಗೋಳು ಹೇಳ್ಕೋತಿದ್ದೀರಾ? ನೋಡಿ, ನಮ್ಮ ಅಕ್ಕನ ಮದ್ವೆ ಆಗೋ ಗಂಟ ಸ್ವಲ್ಪ ನಿಮ್ ಹುಡುಗಾಟನೆಲ್ಲ ಪಕ್ಕಕ್ಕಿಟ್ಟು ಗಂಭೀರವಾಗಿರ್ತೀರಾ? ಮೈನವ್ರೆ, ನೀವ್ ನನ್ ಪಕ್ಕದಲ್ಲಿದ್ರೆ ನನ್ ಮನ್ಸಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತೆ. ಏನ್ ಮಾಡ್ಲಿ? ಧ್ರುವ ಅವ್ರೆ, ಮೈನವ್ರೆ, ನೀವೇನೇ ಹೇಳಿ, ನೀವ್ ಆತರ ನನ್ ಕುತ್ತಿಗೆಗೆ ಹಾರ ಹಾಕ್ಬಾರ್ದಿತ್ತು. ಮತ್ತೆ ಅದು ವಿಚಾರಕ್ಕೆ ಬಂದ್ರಲ್ಲ. ಅದ್ ಏನೇ ಆಗಿರ್ಲಿ, ಇದರಿಂದ ನಮ್ಮ ಅಕ್ಕನ ಮದ್ವೆಗೆ ಏನಾದ್ರೂ ತೊಂದ್ರೆ ಆದ್ರೆ ಆಮೇಲೆ ಅಷ್ಟೇ. ಹೀಗೆ ಜಾಸ್ತಿ ಮಾತಾಡ್ತಿದ್ರೆ ನಿಮ್ ಕುತ್ತಿಗೆ ಈಗ್ಲೇ ತಾಳಿ ಕಟ್ಬಿಡ್ತೇನೆ. ಯಾಕೆ ಶಾಕ್ ಆಯ್ತಾ? ಶಾಕು ಇಲ್ಲ, ಮಣ್ಣು ಇಲ್ಲ. ಯಾಕೆ? ನೀವ್ ಆತರ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ, ಅದಕ್ಕೆ.
ಮೀನಾ ಅವ್ರೆ, ನಾನು ಇಲ್ಲಿಗೆ ಬಂದಿರೋದೇ ನಿಮಗೆ ತಾಳಿ ಕಟ್ಟೋದಕ್ಕೋಸ್ಕರ, ನಿಮ್ಮನ್ನ ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡೋದಕ್ಕೋಸ್ಕರ. ಅಯ್ಯಯ್ಯೋ, ಸರ್ಸು ಫೋನ್ ಮಾಡ್ತಾ ಇದ್ದಾಳಲ್ಲ, ಏನ್ ಮಾಡೋದು? ಅತ್ತೆ ಮಾವಂಗ್ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಅವ್ರು ಹೋಗಿರೋದೇ ಮಾತಾಡೋದಕ್ಕೆ ಅಂದ್ಮೇಲೆ ಅವ್ರು ಮಾತಾಡ್ತಾರೆ. ಅವ್ನು ಮಾತಾಡ್ತಾನೆ ಅನ್ನೋ ಗ್ಯಾರಂಟಿ ನಮ್ಗಿಲ್ಲ. ಒಂದ್ಸತಿ ಕಾಲ್ ಮಾಡಿ ವಿಚಾರಿಸೋದೇ ಒಳ್ಳೇದು. ಪಾಪ ಅವ್ರು ಏನ್ ಪರಿಸ್ಥಿತಿನಲ್ಲಿ ಇರ್ತಾರೋ ಏನೋ, ಯಾಕೆ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡೋದು? ತುಳಸಿ, ನೀನ್ ಏನ್ ಬೇಕಾದ್ರೂ ಅನ್ಕೋ, ಅವ್ನ್ ಯಾವ ಪರಿಸ್ಥಿತಿಲಿ ಬೇಕಾದ್ರೂ ಇರ್ಲಿ, ನನಗೆ ಈ ವಿಷಯದಲ್ಲಿ ಸ್ಪಷ್ಟತೆ ಬೇಕೇ ಬೇಕು. ಛೇ, ಫೋನೇ ತೆಗಿತಾ ಇಲ್ಲ ಇವನು. ಇನ್ನೊಂದ್ಸತಿ ಮಾಡಮ್ಮ.